ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 6ನೇ ತಿಂಗಳು ಹುಟ್ಟುಹಬ್ಬನ ಮಾಡ್ಕೊತಿರೋಂಥ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ಈ ವರ್ಷದಲ್ಲಿ ಆಗುವಂಥ ಅನಾಹುತಗಳು ಸಾಕಷ್ಟು ಏನೆಲ್ಲ ಆಗ್ಬೋದು ಈ ಪ್ರಪಂಚದಲ್ಲಿ ಅನ್ನೋದಾರೆ, ಈ ವರ್ಷ ಒಂದು ಭಾಳ ವಿಶೇಷವಾಗಿ ಚಿನ್ನ ಅಂದರೆ ಗೋಲ್ಡು ಮಿನಿಮಮ್ 10,000 ಬರುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಅದು ಆಗಿದೆ. ನನಗೆ ಒಂದು ಲೆಕ್ಕಾಚಾರ 6 ಸೆನ್ಸ್ ಹೇಳ್ತಾ ಇದೆ, ಇನ್ನು 10 ಇಯರ್ಸ್ಗೆ 20,000 ರೂಪಾಯಿ ಇಲ್ಲ 18,000 ರೂಪಾಯಿ ಗೋಲ್ಡ್ ರೇಟ್ ಅವರೇಜ್ ಇರುತ್ತೆ. ನೀವು ಬರೆದಿದ್ದು ಕೇಳಿ. ಯಾಕಂದರೆ ಎಲ್ಲ ಇಲ್ಲಿಗಲ್ ಆಗಿರೋದ್ರಿಂದ ತುಂಬ ಜನ ಗೋಲ್ಡ್ ಮೇಲೆ ಡಿಪೆಂಡ್ ಆಗ್ತಾರೆ. ಚಿನ್ನವನ್ನು ತಗೊಂಡಂಗಾದರೆ ಈಗಲೇ ತೆಗೆದಿಟ್ಕೋಬೇಡಿ. ಚಿನ್ನವನ್ನು ದಯವಿಟ್ಟು ಯಾರು ಮಾರಬೇಡಿ. ನೀವು 18,000 to 20,000 ಗೋಲ್ಡ್ ರೇಟ್ ಜಂಪ್ ಆಗುತ್ತೆ. ನಾನು ಹೇಳಿ ಹೆಚ್ಚು ಕಮ್ಮಿ ಭಾಳ ವರ್ಷ ಆಗಿಲ್ಲ 10,000 ಗೋಲ್ಡ್ ರೇಟ್ ಆಗಿದೆ. ಇದೊಂದು ಜೋಪಾನ ಕಾಪಾಡ್ಕೊಳ್ಳಿ. ಚಿನ್ನವನ್ನು ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಚಿನ್ನವನ್ನು ಜಾಸ್ತಿ ಯಾವಾಗಲೂ ರಿಪೀಟ್ ಮಾರಕ್ಕೆ ಹೋಗಬೇಡಿ. ಮತ್ತು ಬೆಂಗಳೂರಲ್ಲಿ ಭಾಳ ವಿಶೇಷ, ಇಡೀ ವರ್ಲ್ಡಲ್ಲಿ ಟೌನ್ ಸಿಟಿಗಳು ಬಾಡಿಗೆಗಳು ಕಮ್ಮಿ ಆಗುತ್ತೆ. ಇನ್ನು ಮುಂದೆ ವಿಲೇಜಲ್ಲಿ ರೈಟ್ ಜಂಪ್ ಆಗುತ್ತೆ. 2029ರಲ್ಲಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಪ್ರಪಂಚದಲ್ಲಿ ಒಂದು ಮಾರ್ಕೆಟ್ ಪ್ರಪಂಚವನ್ನು ಒಂದು ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ಅಂದರೆ ಒಂದು ಪಾಪ್ಯುಲೇಷನ್, ನಾನು ಹೆಂಗೆ ಕರೋನಾ ಬಂತು 2019 ಆಜುಬಾಜಲ್ಲಿ ಅದನ್ನು ಪ್ರೆಡಿಕ್ಷನ್ ಮಾಡಿದಾಗ ನಾನು ಹೇಳಿದಾಗ 2029ರಲ್ಲಿ ಕೂಡ ಏನಾದ್ರು ಒಂದು ಹೊಸ ಕಾಯಿಲೆ ಇಲ್ಲ ಹೊಸ ಕಾನೂನು ಇಲ್ಲ ಹೊಸದಾಗಿ ದೊಡ್ಡ ಭೂಕಂಪದಿಂದ ದೊಡ್ಡ ಪ್ರಪಂಚದಲ್ಲಿ ಏನೋ ಒಂದು ನಷ್ಟವಾಗುತ್ತೆ. ಅದರಿಂದ ಇದೊಂದು ಘಟನೆ ನಡೀಬೋದು. ಮತ್ತು ಈ ಸಣ್ಣ ದೇಶಗಳನ್ನು, ಈ ಅಮೇರಿಕಾ ಈ ಥರ ದೊಡ್ಡ ಕಂಟ್ರಿಗಳು, ದೊಡ್ಡ ದೇಶಗಳು ಆ ಕಂಟ್ರಿನ ಪರ್ಚೇಸ್ ಮಾಡಿಬಿಡ್ತಾರೆ. ಪರ್ಚೇಸ್ ಮಾಡ್ತಾರೆ ಅಂದರೆ ಆ ಕಂಟ್ರಿ ಕಂಟ್ರೋಲ್. ಇವಾಗ ಹೆಂಗೆ ಇಂಡಿಯಾನ ಮುಂಚೆ ಬ್ರಿಟಿಷರು ಆಳ್ತಾಯಿದ್ರು, ಅದೇ ಥರ ಅವರು ನಮ್ಮನ್ನು ಆಳಿ ನಮ್ಮನ್ನಂತೇಳಿ ಖಂಡಿತಲ್ಲೂ ಕೂಡ ಅವ್ರನ್ನ 100% ಬದಲಾವಣೆ ಆಗೋ ಥರ ಆಗುತ್ತೆ. 100% ಈ ಥರನೂ ಕೂಡ ಇನ್ನು ಕೆಲವೇ ವರ್ಷದಲ್ಲಿ ಇದನ್ನು ಇನ್ನೊಂದು 10ರಿಂದ 20 ವರ್ಷದ ಒಳಗಡೆ ಒಂದೊಂದು ಕಂಟ್ರಿನ ಒಂದೊಂದು ದೇಶ ತಗೊಬಿಡ್ತಾರೆ. ಇನ್ನು ಅವ್ರ ಕಂಟ್ರೋಲಲ್ಲಿರುತ್ತೆ 100%. ಆ ಥರದ ಒಂದು ದೇಶದಲ್ಲಿ ನಡೀಬೋದು ಮುಂದೆ ಅಂತ ನನ್ನ ಅನಿಸಿಕೆಗಳು. ಇವೆಲ್ಲವೂ ಕೂಡ ನನ್ನ ಅನಿಸಿಕೆಗಳನ್ನಾಗುತ್ತೆ. 100% ಇದೆಲ್ಲವೂ ಕೂಡ ನಡೀತಿದೆ. ಮತ್ತು ಭಾಳ ಮಿರಾಕಲ್ ಪ್ರಪಂಚದಲ್ಲಿ ಏನಾರು ಆಕಸ್ಮಿಕವಾದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೆಂದರೆ ಹೀರೋಗಳು ಒಬ್ಬೊಬ್ಬನ ಕಾಲೆಳೆದು ಒಬ್ಬೊಬ್ಬನ ಹಾಳಾಗ್ತಾರೆ ಅಂತ ಹೇಳುತ್ತೆ. ಕರ್ನಾಟಕದಲ್ಲಿ ಒಬ್ಬ ಹೀರೋ ಕಾಲೆಳಿತಾನೆ, ಅದು ತುಂಬ ದೊಡ್ಡ ಅವಮರ್ಯಾದೆನ ಮುಂದೆ ಅನುಭವಿಸ್ತಾರೆ ಅಂತ ಹೇಳುತ್ತೆ. ಇದು ಒಂದು ಕರ್ನಾಟಕದಲ್ಲಿ ಒಂದು 4-5 ವರ್ಷ ಈ ಥರ ನಡೀತಿದೆ. ಒಬ್ಬ ಹೀರೋನ ಇನ್ನೊಬ್ಬೊಂದು ಪಿಕ್ಚರಲ್ಲಿ ಜೊತೆಗೆ ಒಬ್ಬ ಕಾಲೆಳೆಯೋದು, ಇನ್ನೊಬ್ಬ ಪಿಕ್ಚರ್ ಹಿಡಿದಾಗ ಇನ್ನೊಂದು ಕಾಲೆಳೆಯೋದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಕನ್ನಡದಲ್ಲಿ ಯಾವುದೇ ಒಬ್ಬ ಹೊಸ ಹೀರೋ ಸಕ್ಸಸ್ ಆಗೋದು ಇನ್ನು ಮುಂದೆ ಕಷ್ಟ ಇದೆ. ಈ ಪಾಯಿಂಟ್ಸನ್ನು ನಾನು ಹೇಳಿದ್ದೀನಿ. ಇದೆಲ್ಲವೂ ಕೂಡ ಈ ವರ್ಷ ಬರೆದಿಟ್ಟು ಕೇಳಿ. 2029ಗೆ ಪ್ರಪಂಚ ಬದಲಾವಣೆ ಆಗುತ್ತೆ. 2029ಗೆ ರಿಯಲ್ ಎಸ್ಟೇಟು ಟೌನ್ ಬಿದ್ದೋಗುತ್ತೆ, ವಿಲೇಜ್ ಜಂಪ್ ಆಗುತ್ತೆ. ವೃಶ್ಚಿಕ ರಾಶಿ ಟೈಮ್ ಹೇಗಿರುತ್ತೆ ನೋಡೋಣ. ಈ 6ನೇ ತಿಂಗಳು 1ನೇ ತಾರೀಕಿಂದ 30ನೇ ತಾರೀಕುವರೆಗೆ ಅವ್ರ ಲೈಫ್ ಹೇಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೃಶ್ಚಿಕ ರಾಶಿಗೆ ಟೈಮ್ ಸಖತ್ ಬ್ಯೂಟಿಫುಲ್. ನನಗೆಲ್ಲ ಗ್ರಹನೂ ಕೂಡ ತಲೆಯಲ್ಲಿರ್ತವೆ. ಆದರೂ ಒಂದು ರೌಂಡ್ ನೋಡ್ತಾ ಇದ್ದೀನಿ, ಪೇಪರ್ ನೋಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನೋಡ್ತಲೇ ಇದ್ದೀನಿ 100%. ವೃಶ್ಚಿಕ ರಾಶಿಗೆ ಟೈಮ್ ಈಸ್ ವೆರಿ 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 ರಿಸಲ್ಟು ಮತ್ತು ನೆಗೆಟಿವ್ ಎರಡೂ ಕೂಡ ಇದೆ. ಜಾಸ್ತಿ ನೆಗೆಟಿವ್ ಕಾಣ್ತಾ ಇದೆ. ಇದಕ್ಕೆ ಕಾರಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಂದ್ರ ಕುಜಗ್ರಹ ಚೇಂಜ್ ಆಗ್ತಾನೆ. ಕುಜ ಚೇಂಜ್ ಆಗೋದ್ರಿಂದ ಬೆಟ್ರ್ ಆಗ್ತಾರೆ. ಕುಜನ ನಿಮ್ಮ ಲೈಫಲ್ಲಿ ನೀವು ಬರೆದಿಟ್ಕೊಳ್ಳಿ. ಮೊದಲಿಗೆ 9 ಗ್ರಹಗಳು ಏನೆಲ್ಲ ಫಲ ಕೊಡುತ್ತೇವೆ ವೃಶ್ಚಿಕ ರಾಶಿಗೆ ಅಂದರೆ, ಮೊದಲಿಗೆ ರಾಶಾಧಿಪತಿ ಕುಜಗ್ರಹ ನೀಚ ಸ್ಥಾನದಲ್ಲಿದ್ದಾನೆ. ರಾಶಾಧಿಪತಿ ಕುಜ ನೀಚನಾಗ್ತಾನೆ. ಅದು ನೀಚನಾಗಿ ಮತ್ತೆ ಅವನು ಸಿಂಹರಾಶಿಗೆ ಬರ್ತಾನೆ ಕಟಕ ರಾಶಿಯಿಂದ. ಆವಾಗ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಈ ತಿಂಗಳು ನಿಮಗೆ ಕುಜ ಭಾಳ 3-4 ದಿನದಿಂದ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ, ಮಕ್ಕಳು ತೊಂದರೆ,
ಮೊಮ್ಮಕ್ಳಿಗೆ ತೊಂದರೆ, ಹೆಂಡತಿಗೆ ತೊಂದರೆ, ನಿಮಗೆ ತೊಂದರೆ, ಹೆಂಡ್ತಿಯಿಂದ ನಿಮಗೆ ತೊಂದರೆ, ನಿಮ್ಮಿಂದ ಹೆಂಡ್ತಿ ತೊಂದರೆ, ಅಪ್ಪ ಅಮ್ಮನಿಂದ ನಿಮಗೆ ತೊಂದರೆ, ಅಪ್ಪ ಅಮ್ಮಗೆ ನಿಮಗೆ ತೊಂದರೆ, ಬಾಡಿಗೆ ಮನೆ ಇದ್ದರೆ ಬಾಡಿಗೆ ಮನೆಯವರಿಂದ ತೊಂದರೆ, ಬಾಡಿಗೆ ಮನೆಗೆ ಓನರಿಂದ ತೊಂದರೆ, ಈ ಥರ ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತಾ ಇದ್ದಾರೆ ವೃಶ್ಚಿಕ ರಾಶಿಗೆ. ಇನ್ನು ಮುಂದೆ ನಿಮಗೆ ರಿಲೀಫ್ ಸಿಗ್ತಾ ಇದೆ. ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಶುಭಫಲವನ್ನು ಕುಜಗ್ರಹ ಕೊಡೋದ್ರಿಂದ ನಿಮ್ಗೆ 10ನೇ ಮನೆಗೆ ಬರೋದ್ರಿಂದ ಎಲ್ಲ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ತೀರಾ. ಎಲ್ಲ ಪ್ರಾಬ್ಲಮ್ಮು ಕೂಡ ವೃಶ್ಚಿಕ ರಾಶಿಗೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಮತ್ತು ಕುಜನ ಮತ್ತು ಕೇತು ಗ್ರಹ ಸಂಬಂಧ ಬಂದಾಗ ಸಾಕಷ್ಟು ಗಂಡ ಹೆಂಡ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಹೆಂಡ್ತಿ ಗಂಡನ ಮಿಸ್ಟಿಂಗ್ ಇದೆ, ಲವರ್ ಮಿಸ್, ನೀವಿಬ್ಬರು ತುಂಬ ಅನ್ಯೋನ್ಯವಾಗಿರ್ತಾರೆ. ಈ ತಿಂಗಳು ಬಾಜಲ್ಲಿ ನೀವು ತುಂಬ ಕ್ಲಿಯರ್ ಮಾಡ್ಕೊಳ್ಳಿ, ತುಂಬ ಸಂತೋಷವನ್ನು ಅನುಭವಿಸ್ತೀರ. ಮತ್ತು ರಾಹು ಗ್ರಹ ನಿಮಗೆ ಭಾಳ ವಿಶೇಷವಾಗಿ ನಿಮಗೆ ಚಿಕ್ಕಮ್ಮ ದೊಡ್ಡಮ್ಮ ತಾಯಿಯಿಂದ ಏನಾರು ಒಂದು ಸಮಸ್ಯೆ, ತುಂಬ ಸಮಸ್ಯೆ, ಬಾಯಿ ಮುಚ್ಚಿ ಸುಮ್ಮನಿರಿ ಅನ್ನೋದು ಈ ಥರ. ಆಮೇಲೆ ಅವರು ಹಿರಿಯರು ನಿಮ್ಮ ದುಡುಕುತನದಿಂದ ಮಾತನಾಡಿ ಅವರು ನಿಮಗೆ ಶಾಪವನ್ನು ಹಾಕ್ತಾರೆ. ಈ ಶಾಪದಿಂದ ನೀವು ನರಳುತ್ತೀರ, ಕಷ್ಟ ಬೀಳ್ತೀರ, ಪ್ರಾಬ್ಲಮಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಸಿಗಾಕ್ತೀರ. ತಾಯಿ ಶಾಪ, ಚಿಕ್ಕಮ್ಮನ ಶಾಪ, ದೊಡ್ಡಮ್ಮನ ಶಾಪ ಒಳ್ಳೆಯದಲ್ಲ. ತಾಯಿಗೆ ಏನಾರು ಒಂದು ಲಾಭ, ಒಂದು ಹಣ್ಣು, ಒಂದು ಹೂವು, ಒಂದು ಸೀರೆ, ಒಂದು ರವಿಕೆ ಕಣವನ್ನು ತಾಯಿ ಕೊಟ್ಟರೆ, ಚಿಕ್ಕಮ್ಮ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ಮಿಂದ ನೀವು ಆಚೆ ಬರ್ತೀರ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯ. ನಿಮ್ಮ ಪ್ರಾಬ್ಲಮ್ಮಿಂದ ನಿಮಗೆ ಆಚೆ ಬರ್ತೀರ ಅಂತ ಹೇಳ್ತಾ ಇದೆ. ಖಂಡಿತಲೂ ಕೂಡ ನಿಮಗೆ ಈ ಭಾಗ್ಯವನ್ನು ಸಿಗುವಂಥ ಯೋಗಗಳು ನಿಮಗೆ ಸಪಾರವಾದ ಒಂದು ಕೀರ್ತಿಯನ್ನು ಕೊಡುತ್ತೆ. ಇದನ್ನು ದಯವಿಟ್ಟು ಮಾಡಿ. ಮತ್ತು 4ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ಭಾಳ ವಿಶೇಷವಾಗಿ ನಿಮಗೆ 6ನೇ ಮನೆಯಲ್ಲಿ 5ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ. ನಿಮಗೆ 3ನೇ ಮನೆಯೂ 4ನೇ ಮನೆಯೂ 6ನೇ ಮನೆಯೂ. ಇಲ್ಲಿ ಏನಾಗುತ್ತೆ, ನಿಮಗೆ ವೃಶ್ಚಿಕ ರಾಶಿಯವರು ನಿಮ್ಮ ಮಕ್ಕಳಿಂದ ನಿಮಗೆ ಈ ಒಂದು ತಿಂಗಳು ನೀವು ತುಂಬ ನೋವನ್ನು ಅನುಭವಿಸ್ತೀರ. ಒಂದು ಹೇಳಿದ ಮಾತು ಕೇಳಲ್ಲ. ನಿಮ್ಮ ಮನೇಲಿ ಕಾರ್ ಎತ್ಕೆ ಹೊಡೋಗ್ಬಿಡ್ತಾರೆ, ಬೈಕ್ ಎತ್ಕೆ ಹೊಡೋಗ್ಬಿಡ್ತಾರೆ. ಭಾಳ ವಿಶೇಷವಾಗಿ ಮನೇಲಿ ಅಡುಗೆ ಮಾಡಿದ್ರು ಹೊರಗಡೆ ಊಟ ಮಾಡ್ಕೊಳ್ತಾರೆ. ಈ ಥರದ ಒಂದು ತಲೆನೋವು ತುಂಬ ಜಾಸ್ತಿಯನ್ನು ಕೊಡ್ತಾರೆ. ಹೆಣ್ಮಕ್ಳು ನೀವು ಮದುವೆ ಮಾಡಿರ್ತೀರ, ನಿಮಗೇನೋ ಇಂಪಾರ್ಟೆಂಟ್ ಕೆಲಸ, ಅವ್ರು ಬಂದು ನಿಮ್ಮಲ್ಲಿ ಸೇರ್ಕೊಬಿಡ್ತಾರೆ. ನಿಮ್ಮನ್ನು ಆಚೆ ಹೋಗ್ಬಿಡಕ್ಕಲ್ಲ, ಒಳಗಡೆ ಹೋಗ್ಬಿಡಲ್ಲ, ಮಕ್ಕಳು ಮರಿಯಲ್ಲಿ ನಿಮಗೆ ಕೊಟ್ಬಿಡ್ತಾರೆ. ನಿಮಗೆ ಒಂಥರ ತಲೆನೋವು, ನನ್ನದೇ ತುಂಬ ಕೆಲಸ ಇದೆ, ನೀನು ಬೇರೆ ಇವತ್ತೇ ಬಂದಿದೆಯಾ, ಈ ಥರ ನಿಮ್ದು ಇದ್ದಿದ್ದೆ ಕಣಪ್ಪ ಅಂತೇಳಿ ಅವರು ನಿಮಗೆ ಮಕ್ಕಳು ಬೈತಾರೆ. ಹೆಣ್ಮಕ್ಳಾದರೂ ಬಂದು ಬೈದು ಹೋಯ್ತಾರೆ, ಗಂಡು ಮಗ ಮನೇಲಿದ್ದರೂ ಬೈತಾನೆ. ಈ ಬೈಸ್ಕನ ಕಾರ್ಯಕ್ರಮ ಈ ತಿಂಗಳು ವೃಶ್ಚಿಕ ರಾಶಿಯವ್ರಿಗೆ ಜಾಸ್ತಿ ಇತ್ತು. ವೃಶ್ಚಿಕ ರಾಶಿಯವ್ರಿಗೆ ಏನಾಗುತ್ತೆ, ಸ್ವಲ್ಪ ಶುಕ್ರ ಅಷ್ಟಮದ ಸ್ಥಾನದಿಂದನೇ ಗಂಡ ಹೆಂಡತಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳದಿಂದ ನೀವು ಆಚೆ ಬರ್ತೀರ. ಈ ಒಂದು 15 ದಿವಸ ಡಿಸ್ಟರ್ಬ್ ಇರ್ತಾರೆ. 15 ದಿವಸ ಆದಮೇಲೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ. ಇಲ್ಲೇನಾಗುತ್ತೆ, ಸೂರ್ಯ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಇದ್ದಾರೆ. ಸ್ವಲ್ಪ ಜಗಳ ಇದ್ದವ್ರಿಗೆ ಸರಿ ಹೋಗ್ತಾರೆ. ಜಗಳನೇ ಸ್ಟಾರ್ಟಾಗಿ ಡೈವರ್ಸ್ ಆಗೋರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ಸರಿ ಡೈವರ್ಸ್ ಆಗುವಂಥ ಕಾರ್ಯಕ್ರಮದಲ್ಲಿ ಯಾರಿದ್ರೆ ಡೈವರ್ಸ್ ಜಾಸ್ತಿ ಜನಕ್ಕೆ ಸಿಗುತ್ತೆ. ಯಾಕಂದರೆ ಸೂರ್ಯ ಮತ್ತು ಬುಧ ಗ್ರಹ ಇರೋದ್ರಿಂದ, ಗುರು ಅಷ್ಟಮದಲ್ಲಿರೋದ್ರಿಂದ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಅನುಭವಿಸ್ತೀರಾ ಅಂತ ಹೇಳುತ್ತೆ. ತುಂಬ ಕೇರ್ಫುಲ್ ಆಗಿ ಡೈವರ್ಸ್ ಆಗದಿರೋ ಥರ ನೋಡ್ಕೊಳ್ಳಿ. ಆದರೆ 99% ವೃಶ್ಚಿಕ ರಾಶಿಯಲ್ಲಿ ಜಾಸ್ತಿ ಡೈವರ್ಸ್ ಆಗುತ್ತೆ ಈ ವಾರ, ಈ ತಿಂಗಳಲ್ಲಿ. ವೃಶ್ಚಿಕ ರಾಶಿಯಲ್ಲಿ ತುಂಬ ಜನ ಕೋರ್ಟು ಕೇಸು ಡೈವರ್ಸಲ್ಲಿ. ಇಷ್ಟ ತನಕ ನನ್ನ ವೃಶ್ಚಿಕ ರಾಶಿ ಫಲವನ್ನು ನೀವು ಕೇಳಿದ್ರೆ, ನೆಕ್ಸ್ಟ್ ಮುಂದಿನ ರಾಶಿಯನ್ನು ಕೇಳೋಣ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ.